ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪವೃಕ್ಷ ಮತ್ತು ಕಾಮಧೇನು ಅಂತಾನೆ ಹೇಳಬಹುದು. ಇಂದಿಗೂ ಮಂತ್ರಾಲಯದಲ್ಲಿ ಸಜೀವ ಬೃಂದಾವನದ ಮೂಲಕ ಭಕ್ತರನ್ನು ಕಾಯುತ್ತಿರುವ ರಾಯರ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಆದರೆ ಈ ಮಹಾಯತಿ ತಮ್ಮ ಸನ್ಯಾಸಕ್ಕಿಂತ ಮೊದಲು 4 ರೂಪಗಳಲ್ಲಿ ಅವತರಿಸಿದ್ದರು ಎಂಬುದು ನಿಮಗೆ ತಿಳಿದಿದೆಯೇ? ಬನ್ನಿ ನೋಡೋಣ. ರಾಯರ ಪಂಚಾವತಾರಗಳು ಯಾವುವು ಮತ್ತು ಅವುಗಳ ಮಹತ್ವ ಏನು ಎಂದು. ಮೊದಲನೇದಾಗಿ ಶಂಕುಕರ್ಣ, ರಾಯರ ಮೂಲ ರೂಪ. ಇವರು ಬ್ರಹ್ಮದೇವರ ಸಭೆಯಲ್ಲಿ ದೇವತಾ ಪೂಜೆಗೆ ಹೂಗಳನ್ನು ತರುವ ಕರ್ಮಜ ದೇವತೆ. ದೇವತಾ ಪೂಜೆಗೆ ಹೂಗಳನ್ನು ತರುವಲ್ಲಿ ತಡವಾದ ಕಾರಣ ಬ್ರಹ್ಮದೇವರು ಭೂಮಿಯಲ್ಲಿ ಜನ್ಮ ತಾಳಿ ಭಗವಂತನ ಸೇವೆ ಮಾಡು ಎಂದು ಶಾಪ ನೀಡಿದರು. ಈ ಶಾಪವೇ ರಾಯರ ದಿವ್ಯ ಪ್ರಯಾಣದ ಆರಂಭ. ಎರಡನೆಯದಾಗಿ ಪ್ರಹ್ಲಾದ, ಅಸುರರಾಜ ಹಿರಣ್ಯ ಕಶ್ಯಪನ ಮಗನಾಗಿ ವಿಷ್ಣುವಿನ ಪರಮ ಭಕ್ತನಾಗಿ ಈ ರೂಪದಲ್ಲಿ ಅವರು ಸತ್ಯ, ನಂಬಿಕೆ ಮತ್ತು ನಿಜವಾದ ಭಕ್ತಿಯ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಿದರು ಮತ್ತು ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾದರು. ಮೂರನೇ ಅವತಾರ ಬಾಲ್ಹಿಕ ರಾಜರು. ಮಹಾಭಾರತ ಕಾಲದಲ್ಲಿ ಕೌರವರ ಪರವಾಗಿದ್ದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರು. ಕೌರವರ ಸಹವಾಸದಿಂದ ಪಾಪವನ್ನು ಕಳೆದುಕೊಳ್ಳಲು ಈ ಅವತಾರದಲ್ಲಿ ವಾಯುದೇವರ ಭೀಮಸೇನನ ದರ್ಶನಕ್ಕಾಗಿ ತಪಸ್ಸು ಮಾಡಿದರು. ಭೀಮಸೇನನ ದರ್ಶನ ಪಡೆಯುವ ಆಸೆಯಿಂದ ಜೀವನ ಮುಗಿಸಿದರು. ಅವರ ಈ ಅವತಾರ ತಪಸ್ಸು ಮತ್ತು ಪ್ರಾಯಶ್ಚಿತ್ತದ ಮಹತ್ವವನ್ನು ತೋರಿಸುತ್ತದೆ. ನಾಲ್ಕನೇ ಅವತಾರವಾಗಿ ವ್ಯಾಸರಾಜರು. ವ್ಯಾಸತೀರ್ಥರು ಶ್ರೀ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಶ್ರೇಷ್ಠ ಯತಿ. ಕಲಿಯುಗದಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲು ಅನೇಕ ಗ್ರಂಥಗಳನ್ನು ರಚಿಸಿದರು ಮತ್ತು ವಿಜಯನಗರ ಸಾಮ್ರಾಜ್ಯದ ರಕ್ಷಣೆಗೆ ನಿಂತರು. ಹರಿದಾಸ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದರು. ವ್ಯಾಸರಾಜರ ಈ ಅವತಾರ ಜ್ಞಾನ ಮತ್ತು ಭಕ್ತಿಯ ಸಮನ್ವಯದ ರೂಪ. ಐದನೇ ಅವತಾರವೇ ರಾಯರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಾಪದಿಂದ ಮುಕ್ತಿ ಪಡೆದ ಅಂತಿಮ ಮತ್ತು ಅತ್ಯಂತ ಪ್ರಸಿದ್ಧ ಅವತಾರ. ಮಧ್ವ ಪರಂಪರೆಯ ಪ್ರಸಿದ್ಧ ಯತಿ, ದ್ವೈತ ಸಿದ್ಧಾಂತದ ಆಧಾರ ಸ್ತಂಭ. ವ್ಯಾಸರಾಜರ ಕಾರ್ಯವನ್ನು ಮುಂದುವರಿಸಿ ಗ್ರಂಥಗಳನ್ನು ರಚಿಸಿ ಧರ್ಮವನ್ನು ಸ್ಥಾಪಿಸಿ ಭಕ್ತರ ರಕ್ಷಣೆಯೇ ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡವರು. 200 ವರ್ಷಗಳ ಕಾಲ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಭಕ್ತರನ್ನು ಕಾಯುವ ಸಂಕಲ್ಪ ಮಾಡಿದವರು. ಈ ಮಾತು ಇಂದೂ ಸಹ ಮಂತ್ರಾಲಯದಲ್ಲಿ ನಿಜವಾಗಿದೆ. ಹೀಗೆ ಶಂಕುಕರ್ಣರಾಗಿ ಆರಂಭವಾದ ದಿವ್ಯಜೀವಿಯ ಪಯಣವು ಭಕ್ತ ಪ್ರಹ್ಲಾದರ ಭಕ್ತಿ, ಬಾಲ್ಹಿಕರಾಜರ ತಪಸ್ಸು ಮತ್ತು ವ್ಯಾಸರಾಜರ ಜ್ಞಾನ ಮಾರ್ಗಗಳ ಮೂಲಕ ನಡೆದು ಅಂತಿಮವಾಗಿ ಕರುಣಾಮಯಿ ಶ್ರೀ ರಾಘವೇಂದ್ರರಾಗಿ ಕೊನೆಗೊಂಡಿತು. ಅವರ ಬೃಂದಾವನ ಪ್ರವೇಶವು ಕೇವಲ ಅಂತ್ಯವಲ್ಲ, ಅದು ನಮ್ಮೆಲ್ಲರಿಗೂ ಆಶೀರ್ವಾದ ನೀಡುವ ಒಂದು ಹೊಸ ಆರಂಭ. ನೀವು ರಾಯರಿದ್ದಾರೆ ಎಂಬುದನ್ನು ನಂಬುವುದಾದರೆ ಓಂ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.